ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಧರ್ಮಸ್ಥಳ ಕೇಸ್ ಬಿಜೆಪಿಗೆ ಎದುರಾಯಿತು ಊಹಿಸದಂಥ ಆಘಾತ. ಈಗ ಕೈ ಹಾಕಿ ಈ ತನಿಖೆ ಮಾಡಿಸ್ತಿರೋದೇ ತಪ್ಪು ಅಂತ ಯಾರನ್ನ ವಿರೋಧಿಸಬೇಕು ಅಥವಾ ಯಾರನ್ನ ಅವಹೇಳನ ಮಾಡಬೇಕು ಅನ್ನೋದಲ್ಲ. ಖಂಡಿತ ಅದು ಮಾಡಲೇಬಾರದು. ಇನ್ವೆಸ್ಟಿಗೇಷನ್ನಲ್ಲಿ ಹೊರಗಡೆ ಬರಬೇಕು, ಕಾನೂನು ಪ್ರಕಾರ ಏನಾಗಬೇಕೋ ಆಗಬೇಕು. ಆದರೆ ಇನ್ವೆಸ್ಟಿಗೇಷನ್ ಕೂಡ ನಡೀಬಾರ್ದು ಅನ್ನೋ ರೀತಿಯಲ್ಲಿ SIT ಮಾಡಿದ್ದೇ ತಪ್ಪು, ಅವನು ಯಾರೋ ಬಂದ ಇವರು ಮಾಡಿದ್ರು ಅನ್ನೋ ರೀತಿಯಲ್ಲೆಲ್ಲ ಆಕ್ರೋಶ ಎದ್ದಿದೆಯಲ್ವಾ. ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹಿಂದೆ ಒಂದು ಸಮಿತಿ, ಉಗ್ರಪ್ಪನವರ ಸಮಿತಿ ಕೂಡ ಶಿಫಾರಸ್ ಮಾಡಿತ್ತು. ಇದೇನು ಹೊಸದಲ್ಲ. ಹಾಗಂತ ಯಾರ್ದೋ ವಿರುದ್ಧ ಅವಹೇಳನ ಮಾಡೋದು ಎಷ್ಟು ತಪ್ಪೋ ಅದೇ ರೀತಿಯಲ್ಲಿ ಅನ್ಯಾಯ ಆದವ್ರಿಗೆ ನ್ಯಾಯ ಒದಗಿಸದೇ ಇರೋದು ತಪ್ಪಲ್ವಾ. BJP ಅವಹೇಳನದ ವಿರುದ್ಧ ಹೋರಾಟ ಮಾಡಿದರೆ ಸರಿಯಪ್ಪ. ಇನ್ವೆಸ್ಟಿಗೇಷನ್ನು, ಪೊಲೀಸರು ತನಿಖೆ ಇದೆ, ನೀವು ಯಾಕೆ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಅಂತ ಅದ್ರ ವಿರುದ್ಧ ತೊಡೆ ತಟ್ಟಿದ್ರೆ ಸರಿ. ಆದರೆ ಇನ್ವೆಸ್ಟಿಗೇಷನ್ SIT ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು. ನೋಡ್ತಾ ಇದ್ದೀವಿ ನಾವು ರಾಜಕೀಯ ಜಟಾಪಟಿ ಹೆಂಗಾಗ್ತಿದೆ ಅಂತ. ಧರ್ಮಸ್ಥಳ ಚಲೋ ಅಂದರು, ಅಲ್ಲಿ ಸಮಾವೇಶ ಥರ ಮಾಡೋಕೆ ಹೋದ್ರು, ಅಲ್ಲಿ ಕಾರ್ಯಕರ್ತರು ಅಷ್ಟಾಗ ಸೇರಲಿಲ್ಲ. ಮತ್ತು BJPಯ ಒಳಗಡೆ ಇರುವಂಥ ಮುನಿಸು ಬ್ಲಾಸ್ಟ್ ಆಯಿತು. BJP JDS ಪ್ರತ್ಯೇಕವಾಗಿ ಮಾಡಿದ್ದಾಯ್ತಾ, ಅಲ್ಲಿ ಹೋದರೆ BJP ನಡುವೆ ಟೀಮ್ ಇದೆ, ಅದೇ ಈ ಧರ್ಮಸ್ಥಳ ಗಲಾಟೆಗೆ ಕಾರಣ ಅಂತ ಕಾಂಗ್ರೆಸ್ ಏನು ಆರೋಪ ಮಾಡ್ತಿದೆಯೋ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಅಲ್ಲಿ ನೋಡಿ ಬೆಳವಣಿಗೆ. ಸುನಿಲ್ ಕುಮಾರ್ ಅವ್ರಿಗೆ ಭಾಷಣ ಮಾಡೋಕೆ ಸಿಗಲಿಲ್ಲ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಭಾಷಣ ಮಾಡೋಕ್ಕೆ ಸಿಗಲಿಲ್ಲ, ಅವ್ರು ಅರ್ಧಕ್ಕೆ ಹೋಗ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಮುನಿಸ್ಕೊಳ್ತಾರೆ. ಇನ್ನೊಬ್ಬರು ಹರೀಶ್ ಪೂಂಜಾ ಅವರು ಮಾತಾಡ್ತಾರೆ, ಧರ್ಮಸ್ಥಳದ ವಿಚಾರ ಏನು ಅವರು ಎತ್ತಲೇ ಇಲ್ಲ ಭಾಷಣದಲ್ಲಿ ಅನ್ನೋ ರೀತಿಯಲ್ಲಿ ಅದು ಚರ್ಚೆ ಆಗ್ತಿದೆ. ಮತ್ತು ಇವರು MP ಚೌಟ ಅವ್ರು ಮಾತಾಡ್ತಾರೆ, ಅವರು ಸೌಜನ್ಯ ಕೇಸ್ ಮರು ತನಿಖೆ ಆಗಬೇಕು ಅಂತಾರೆ. ಸೊ ಒಂದು ಸ್ಥಳೀಯವಾಗಿ ನಾಡಿ ಮಿಡಿತ ಬೇರೆ ಇದೆ, ನಮಗಿದೇ ಕಾಸ್ಟ್ಲಿ ಆಗಬಹುದು, ನಾವು ತಗೊಂಡಿರೋ ಸ್ಟ್ಯಾಂಡೇ ಕಾಸ್ಟ್ಲಿ ಆಗಬಹುದು ಅನ್ನೋ ತನಕ ವಿಜಯೇಂದ್ರ ಅವರು ಫೀಲ್ ಆಗಿದೆ. ಮರುಕ್ಷಣವೇ ಏನು ಮಾಡ್ತಾರೆ, ಅವರು ಸೌಜನ್ಯ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಸೌಜನ್ಯ ಫೋಟೋಗೆ ನಮಿಸಿ ತಾಯಿನ ಮಾತಾಡಿಸ್ತಾರೆ. ಆದರೆ ಇವರು ಸೌಜನ್ಯ ತಾಯಿ ತಿರುಗಿ ಬಿದ್ದಿದ್ದಾರೆ. ಕುಸುಮಾವತಿ ಏನಂತ ಹೇಳ್ತಾರೆ, BJP ಅವರು ಒಂದ್ಸಲ ಹೇಳ್ತಾರೆ ಸೌಜನ್ಯ ತಾಯಿ ಸೌಜನ್ಯ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೋತಿದ್ದಾರೆ, ದೊಡ್ಡ ದೊಡ್ಡ ಮನೆ ಕಟ್ಟಿದ್ದಾರೆ ಅಂತ. ಆ ಥರ ಎಲ್ಲ ಹೇಳಿಕೆ ಕೊಟ್ಟು ಈಗ ನಮ್ಮ ಮನೆಗೆ ಯಾಕೆ ಬಂದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿರೋದು ಸೌಜನ್ಯ ತಾಯಿ. ಮತ್ತು ಇವ್ರ ಕೇಸನ್ನು ಇಲ್ಲಿಗೆ ಮುಗಿಸ್ಬಿಡ್ಬೇಕು, ಈ ಸುದ್ದಿ ಮತ್ತೆ ಎತ್ತಲೇಬಾರ್ದು ಅಂತ ಬಾಯಿ ಮುಚ್ಚೋಕೆ ಬಂದಿದ್ದಾರೆ ಅನ್ನೋ ರೀತಿ ಆಕ್ರೋಶ ಹೊರ ಹಾಕಿದ್ದಾರೆ. ಇವ್ರು ಹೋಗಿ ನಾವು ಕಾನೂನು ಹೋರಾಟ ಮಾಡೋಣ, ನಾವು ಸಪೋರ್ಟ್ ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗೋದಾದರೂ ಕೂಡ ನಾವು ಅದಕ್ಕೆ ಹಣ ಕೊಡೋಕ್ಕೂ ರೆಡಿ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಆದರೆ ಇಷ್ಟು ದಿನ ಬಾಯಿಗೆ ಬಂದಂಗೆ ರಾಜಕೀಯಕ್ಕಾಗಿ ಮಾತಾಡಿಕೊಂಡು ಈಗ ನಮ್ಮ ಮನೆಗೆ ಯಾಕೆ ಬಂದಿದ್ದೀರಿ ಅನ್ನೋ ರೀತಿಯಲ್ಲಿ ಕುಸುಮಾವತಿ ಅವರು ಆಕ್ರೋಶ ಹೊರ ಹಾಕಿರೋದು. ಅಷ್ಟೇ ಇಂಟ್ರೆಸ್ಟ್ ಇದ್ದರೆ ಈಗ ಮಾಡಬೇಕಾಗಿರೋದು ಇಷ್ಟೇ, ಸೌಜನ್ಯ ಕೇಸಲ್ಲಿ ಅಕ್ವಿಟಲ್ ಕಮಿಟಿ ಮಾಡಬೇಕು. ಕೋರ್ಟ್ ಹೇಳಿರೋದು ಇದನ್ನೇ ಅಲ್ವಾ. ಯಾರೋ ಒಬ್ಬನ್ನ ಆರೋಪಿ ಅಂತ ಕೂರಿಸಿದ್ರು, ಆತನನ್ನು ಆರೋಪಿ ಅಂತ ಆತನದ್ದೇ ಅಪರಾಧ ಅಂತ ಸಾಬೀತು ಮಾಡೋಕೆ ಸಾಕ್ಷಿ ಇರಲಿಲ್ಲ ಸಂತೋಷ್ ರಾವ್. ಯಾಕಂದರೆ ವಜೈನಲ್ ಸ್ವ್ಯಾಬ್ ಕಲೆಕ್ಟ್ ಮಾಡಿ ಅದನ್ನು ಸರಿಯಾಗಿ ಪರೀಕ್ಷೆಗೆ ಒಳಪಡಿಸಬೇಕಾದಂಥ ರೀತಿ, ಆ ಗೋಲ್ಡನ್ ಆರಿಸಿರುತ್ತಲ್ಲ ಅಲ್ಲಿ ಎಡವಟ್ಟು ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ತು ಇಲ್ಲಿ ಏನೋ ಆಗಿದೆ, ಪ್ರಭಾವವೋ ಅಥವಾ ಇನ್ನೇನೋ ಒಂದು ಆಗಿದೆ ಅನ್ನೋದು ಎದ್ದು ಕಾಣ್ತಿದೆ ಅಂತ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಸೊ ತಪ್ಪು ಎಸಗಿದವರು ಪೊಲೀಸ್ ಅಧಿಕಾರಿಯೋ ವೈದ್ಯಾಧಿಕಾರಿಯೋ ಯಾರು ತಪ್ಪೆಸಗಿದ್ದಾರೆ ಮತ್ತು ಇಲ್ಲಿ ಸಾಕ್ಷಿ ನಾಶ ಆಗೋದಕ್ಕೆ ಕಾರಣ ಏನು ಅಂತ ಕಂಡು ಹಿಡಿಬೇಕು ಅಂತ ಕೋರ್ಟೇ ಅಕ್ವಿಟಲ್ ಕಮಿಟಿಗೆ ಆದೇಶ ಕೊಟ್ಟಿದೆ. ಆದಾಗ್ಯೂ ಕೂಡ ಅದು ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಇದುವರೆಗೆ ಎತ್ಕೊಂಡೇ ಬರ್ತಿದ್ದಾರೆ. ಅಕ್ವಿಟಲ್ ಕಮಿಟಿ ಮಾಡಿ ತನಿಖೆ ಮಾಡಲಿ. ಮತ್ತು ಸೌಜನ್ಯ ಬಗ್ಗೆ ಹೇಳಿದ್ರೆ ತಮ್ಮ ಸೌಜನ್ಯ ಬಗ್ಗೆ ಮಾತಾಡೋಕೆ ಹೋದರೆ ಆಮೇಲೆ ಹಳೆದನ್ನೆಲ್ಲ ಮರ್ತು ಬಿಡಿ ಅಂತ ಹೇಳಿದ್ರು ಅಂತ ಸೌಜನ್ಯ ತಾಯಿ ಕುಸುಮಾವತಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಸುಮ್ಮನೆ ಈಗ ನಾವೇನೋ ಒಂದು ಮಾಡೋದಕ್ಕೆ ಹೋಗಿ ಮತ್ತೆ ಸೌಜನ್ಯ ಹೋರಾಟದ ಕೂಗು ಎಲ್ಲಿ BJPಗೆ ಹೊಡೆತ ಕೊಟ್ಟು ಬಿಡುತ್ತೋ ಅನ್ನೋ ಆತಂಕ ಆಗಿ ಆ ಕಡೆ ಈ ಕಡೆ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಕೈ ಹಿಸುಕಿಕೊಳ್ತಿದ್ಯಾ BJP ಧರ್ಮದ ಪರ ಸ್ಟ್ಯಾಂಡ್ ತಗೊಳ್ಳೋದು ತಪ್ಪಲ್ಲ. ಹಿಂದುತ್ವದ ವಿರುದ್ಧ ಷಡ್ಯಂತ್ರ ಮಾಡ್ತಿರೋರ ವಿರುದ್ಧ ಖಂಡಿತ ಹೋರಾಟ ಇರಲಿ ಅವರದ್ದು, ಎಲ್ಲರೂ ಮಾಡಬೇಕಾಗದ್ದು ಕರ್ತವ್ಯ ಅದು. ಆದರೆ ಅನ್ಯಾಯ ಆಗಿರೋರ ಬಗ್ಗೆ ಧ್ವನಿ ಎತ್ತಬಹುದಿತ್ತು BJP. ನೀವು ಯಾರದ್ದೋ ವಿರುದ್ಧ ಅವಹೇಳನ ಮಾಡಬೇಡಿ, ಆದರೆ ನಾವು ನಿಲ್ತೀವಪ್ಪ, ಸೌಜನ್ಯ ಹೋರಾಟಕ್ಕೆ ನಾವು ನಿಂತಿದ್ದಾರೆ ಕೆಲವು BJPಗರು, ಇಲ್ಲ ಅಂತಲ್ಲ. ಅಲ್ಲಿ ಅಸಹಜ ಸಾವುಗಳು ಆಗಿವೆ, ಯಾರು ಮಾಡಿದ್ದಾರೆ ಪತ್ತೆ ಹಚ್ಚೋಣ.
ಆಡಳಿತ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಇಂತಿಂಥವ್ರ ಸಾವಾಗಿದೆ, ಪದ್ಮಲತಾ ಸಾವಾಗಿದೆ, ಸೌಜನ್ಯ ಸಾವಾಗಿದೆ, ಮತ್ತು ಅಲ್ಲಿ ಯಾರತ್ತೋ ಸಾವಾಗಿದೆ, ಅಸಹಜ ಸಾವು ಅಂತ ಗ್ರಾಮ ಪಂಚಾಯತಲ್ಲಿ ದಾಖಲಾಗಿರೋದ್ರಲ್ಲೇನೆ ಒಂದಿಷ್ಟು ಅನುಮಾನ, ಹಲವಾರು ವಿಚಾರಗಳಿವೆ, ಸ್ಥಳೀಯವಾಗಿ ಆರೋಪಗಳಿವೆ. ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬಿಟ್ರೆ, ಒಂದು ತಾರ್ಕಿಕ ಅಂತ್ಯಕ್ಕೆ ನ್ಯಾಯ ಕೊಡಿಸ್ಬಿಟ್ರೆ ಆಗ ಯಾರ ಮೇಲೂ ಅಪವಾದನೂ ಬರಲ್ಲ, ಮತ್ತು ನಮ್ಮ ಧರ್ಮಕ್ಕೆ ಅವಹೇಳನ ಮಾಡೋ ಷಡ್ಯಂತ್ರಕ್ಕೂ ಅವಕಾಶ ಇರಲ್ಲ. ಮತ್ತು ಇದು ದಶಕಗಳಿಂದ, ಎಷ್ಟೋ ವರ್ಷಗಳಿಂದ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಿಂದ ಸೆಷನಲ್ಲಿ ಸದ್ದು ಮಾಡಿರೋ ವಿಷಯಕ್ಕೆ ಫುಲ್ ಸ್ಟಾಪ್ ಹಾಕೋಣ ಅನ್ನೋ ರೀತಿಯಲ್ಲಿ ಸ್ಟ್ಯಾಂಡ್ ತಗೊಂಡಿದ್ರಪ್ಪ BJP. ತುಂಬ ಒಳ್ಳೇದಾಗ್ತಿತ್ತು. ಆದರೆ BJP SIT ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ವರಸೆ ಎತ್ತುತ್ತಲ್ವ, ಅದು ಸರಿನಾ ಅನ್ನೋ ರೀತಿಯಲ್ಲಿ ಆಕ್ರೋಶ ಅಲ್ಲಿ ಸ್ಥಳೀಯವಾಗಿ ಎದ್ದಿದ್ದಂತೂ ಹೌದು. ಅದೇ ಬಿಸಿ ನಿನ್ನೆ ತಟ್ಟಿ ಕೊನೆಗೆ ಸೌಜನ್ಯ ಮನೆಗೆ ಹೋಗಿ ಈ ಕೇಸಲ್ಲಿ ನ್ಯಾಯ ಕೊಡಿಸೋದಕ್ಕೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗೋದಾದರೆ ದುಡ್ಡು ಕೊಡ್ತೀವಿ ಅಂತೆಲ್ಲ ಮಾತನಾಡೋಕೆ ಹೋಗಿ ಅವರ ಆಕ್ರೋಶಕ್ಕೆ ಗುರಿಯಾದರು. ಸೊ ಅಸಲಿಗೆ BJPಗೂ ಈಗ ಟೆನ್ಷನ್ ಆಗ್ತಿದೆಯಾ, ಅಲ್ಲೆಲ್ಲಿ ಸ್ಥಳೀಯರ ಜನರ ವಿರೋಧವನ್ನು ಕಟ್ಕೊಳ್ತೀವೋ ಅಂತ. ಯಾಕೆ ಈ ಕೇಸಲ್ಲಿ ಗೊಂದಲ? ಜನ ಸ್ಟ್ಯಾಂಡ್ ತಗೊಳ್ಳೋದಲ್ಲಾದರೂ ಸರಿ, ಪಕ್ಷಗಳು ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಾದರೂ ಸರಿ, ಗೊಂದಲ ಯಾಕೆ? ಇಲ್ಲಿ ಯಾರಿಗೂ ಅವಹೇಳನ ಮಾಡಬಾರ್ದು ಅಂತ ಕೋರ್ಟೇ ಸರಿಯಾಗಿ ಬಿಸಿ ಮುಟ್ಟಿದೆ. ಯಾರಾದರೂ ಯೂಟ್ಯೂಬರ್ಸೋ ಚಾನೆಲ್ಗಳೋ ಬಾಯಿಗೆ ಬಂದಂಗೆ ಮಾತನಾಡೋದು, ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡೋ ಕೆಲಸಕ್ಕೆ ಬ್ರೇಕ್ ಬಿದ್ದಾಗಿದೆ. ಪೊಲೀಸರು ಅದನ್ನು ನೋಡ್ಕೊಳ್ತಾರೆ. ಈಗ ಹೋರಾಟ ಮಾಡಬೇಕಾಗಿರೋದು ಯಾವ ರೀತಿಯಲ್ಲಿ, ಏನಾಗಿದೆ ಅಲ್ಲಿ, ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಅಥವಾ ಯಾವ್ಯಾವ ಅಸಹಜ ಅಂತ ಅನಿಸಿರೋ ಕೇಸ್ಗಳಿವೆ, ಅದನ್ನು ಗಮನಿಸಿ. ಈಗ ಉಗ್ರಪ್ಪನವರ ಸಮಿತಿ ರಚನೆ ಆಗಿತ್ತು, ಇಲ್ಲಿ ಬಹಳಷ್ಟು ಇಂತಹ ಅಸಹಜ ಸಾವುಗಳು ಗಮನಕ್ಕೆ ಬಂದಿವೆ. ಸೊ ಇಲ್ಲೊಂದು ವಿಶೇಷ ತನಿಖಾ ಸಮಿತಿ ಆಗಬೇಕು ಅಂತ ತುಂಬ ವರ್ಷಗಳ ಹಿಂದೆ, 7-8 ವರ್ಷಗಳ ಹಿಂದೆನೂ ಒಂದು ಶಿಫಾರಸು ಆಗಿತ್ತಲ್ಲಿ. ಸೊ ಒಂದಿಷ್ಟು ಉತ್ತರ ಸಿಗದ ಪ್ರಶ್ನೆಗಳಂತೂ ಇದೆಯಾ ಅಲ್ಲಿ ಸುತ್ತಮುತ್ತ. ಸೌಜನ್ಯ ಕೇಸ್ ಅನ್ನೋದು ಜನರ ಮನಸ್ಸಲ್ಲಿ ಇನ್ನೂ ಅಲ್ಲಿ ಜೀವಂತವಾಗಿದೆ, ಕಿಚ್ಚು ಹೊತ್ತಿಸಿದೆ. ಹಾಗಾಗಿ ಸೌಜನ್ಯ ಕೇಸಲ್ಲಿ ನ್ಯಾಯ ಬೇಕು ಅಂತ ಕೇಳ್ತೀರಿ. ಅದೇ ರೀತಿ ಎಲ್ಲ ಪ್ರಕರಣಗಳು, ಅನುಮಾನ ಇರುವಂತಹ ಎಲ್ಲ ಪ್ರಕರಣಗಳಲ್ಲೂ ನ್ಯಾಯ ಕೊಡಿಸೋಣ ಅಂತ ಮಾತನಾಡಿಬಿಟ್ಟಿದ್ರೆ ಇನ್ನೂ ದೊಡ್ಡ ಬಲ ಸಿಗ್ತಾ ಇತ್ತಲ್ವ. ಈಗ ಹೋರಾಟ ಮಾಡೋದು ಹೊರಟಿದ್ದು ಒಂದಕ್ಕೆ, ಆದರೆ ಆ ಸ್ಟೇಜಲ್ಲಿ ಪ್ರತಿಧ್ವನಿಸಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸೌಜನ್ಯ ಪರ ಕೂಗು. ಅಲ್ಲಿನ ನಾಡಿ ಮಿಡಿತ ಪಕ್ಷಾಧ್ಯಕ್ಷರಾಗಿ ಎಲ್ಲಕ್ಕಿಂತ ಪ್ರಮುಖವಾಗಿ ಆ ಭಾಗದಲ್ಲಿ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ಕಾರ್ಯಕರ್ತರಿಗೆ ಆತಂಕ ಇರುತ್ತಲ್ವ. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಬೇರೆ ರೀತಿ ಆಗಿಬಿಟ್ರೆ ಏನು ಮೆಸೇಜ್ ಹೋಗುತ್ತೆ, ಈ ಭಾಗದ ಜನ ಏನು ಅಂದ್ಕೊಳ್ತಾರೆ ಅನ್ನುವಂತಹ ಆತಂಕದೊಂದಿಗೇನೆ ಸ್ಟೇಜ್ ಹತ್ತುತ್ತಾ BJP ಅನ್ನೋ ರೀತಿಯಲ್ಲಿ ರಿಫ್ಲೆಕ್ಟ್ ಆಯಿತು ನಿನ್ನೆಯ ಎಲ್ಲ ಬೆಳವಣಿಗೆಗಳು. ರಾಜ್ಯ ಸರ್ಕಾರಕ್ಕೆ ಆಗ್ರಹನೂ ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರು ತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರು ತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಶಾಸಕರು ಸದನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಸೌಜನ್ಯನ ಸಾವೇನಾಗಿದೆ ಅದರ ಮರು ತನಿಖೆ ಆಗಬೇಕು. ಅದರಲ್ಲಿ ಯಾರೆಲ್ಲ ಇದ್ದಾರೆ ಅದು ಸ್ಪಷ್ಟವಾಗಿ ಹೊರಗೆ ಬರಬೇಕು. ಸರ್ಕಾರದ ಜವಾಬ್ದಾರಿ ಇದೆ, ಈ ಮರು ತನಿಖೆಯನ್ನು ಮಾಡುವಂತ ಕೆಲಸವನ್ನು ಮಾಡಬೇಕು. ಇಡೀ ಭಾರತೀಯ ಜನತಾ ಪಾರ್ಟಿ ಇದರ ಜೊತೆಗೆ ನಿಲ್ತದೆ ಅನ್ನುವಂತ ಮಾತನ್ನು. ಈಗ ನೋಡಿ, ಸೌಜನ್ಯ ಕೇಸಲ್ಲೂ ಕೂಡ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಒಬ್ರು ಲೇಡಿ ಬಂದಿದ್ದಾರಲ್ಲ, ನಾನು ನೋಡಿದ್ದೀನಿ, ಕಿಡ್ನಾಪ್ ಮಾಡಿದ್ದು ಅದೇ ಹುಡುಗಿ, ಸೌಜನ್ಯನ ಎತ್ಕೊಂಡು ಹೋಗಿದ್ದು ನಾನು ನೋಡಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇಷ್ಟು ವರ್ಷ ಆದ್ಮೇಲೆ ಯಾಕೆ ಬಂದ್ರು, ಹೇಗೆ ಬಂದ್ರು, CBI ಇದ್ದಾಗ ಹೇಳೋಕೆ ಏನಾಗಿತ್ತು ಇವ್ರಿಗೆ ಅಂತ CM ಕಿಡಿಕಾರಿದ್ದಾರೆ. ಹಾಗಾದ್ರೆ CBI ಇನ್ವೆಸ್ಟಿಗೇಷನ್ ನಡೆಸ್ತಿರುವಾಗ ಇವರು ಸ್ಟೇಟ್ಮೆಂಟ್ ಕೊಡದೆ ತನಗೆ ಗೊತ್ತಿರೋದನ್ನು ಹೇಳದೆ ಮುಚ್ಚಿಟ್ಟಿದ್ದಾರೆ ಅಂದರೆ ಅದು ಅತಿ ದೊಡ್ಡ ತಪ್ಪಾಗತ್ತೆ ಅಂತ ಆ ಲೇಡಿ ವಿರುದ್ಧನೇ ಮುಖ್ಯಮಂತ್ರಿಗಳಿಗೆ ಕಿಡಿಕಾರಿದ್ದಾರೆ. ಮತ್ತು ಅವರ ಆನ್ಸರಲ್ಲಿ ಒಂದಿಷ್ಟು ಅನುಮಾನಗಳು ಕಾಡ್ತಿದ್ದಿದ್ದು ಹೌದು. ನಿನ್ನೆ ಮೀಡಿಯಾಗಳೆಲ್ಲ ಕ್ರಾಸ್ ಕ್ವಶನ್ ಮಾಡಿದಾಗ ನೋಡಿರ್ತೀರಿ ನೀವು, ನಮ್ಮ ಮನೇಲಿ ಟಿವಿನೇ ಇಲ್ಲ ಅಂತಾರೆ, ತನಗೆ ಬೇಕಾದ ವಿಚಾರ ಅಷ್ಟೇ ಗಮನಕ್ಕೆ ಹೋಯ್ತು, ಬೇಡದಿರೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಸ್ಟೇಟ್ಮೆಂಟಲ್ಲಿ ಅನುಮಾನಗಳಂತೂ ಕಾಣಿಸ್ತಾ ಇತ್ತು. ಸೊ ಒನ್ಸ್ ಅಗೇನ್ ಈ ಲೇಡಿ ಸೃಷ್ಟಿ ಮಾಡ್ಕೊಂಡು ಕಳಿಸಿರೋದಾ ಅಥವಾ ತಾನಾಗೆ ಬಂದಿರೋದಾ ಗೊತ್ತಿಲ್ಲ ಏನು ಕಥೆ ಅಂತ. ಆದ್ರೆ ಒಂದಂತೂ ಅಚ್ಚರಿ, ಈಗ CM ಕೇಳ್ತಿರೋ ಪ್ರಶ್ನೆ ಅಷ್ಟೇ, ನಿಮಗೆ ಪೊಲೀಸರ ಮೇಲೆ ನಂಬಿಕೆ ಇರಲಿಲ್ವಾ ಅಂತ. ಈಗ ಒಡನಾಡಿ ಸಂಸ್ಥೆಯನ್ನು ಹೋಗಿ ಸಂಪರ್ಕಿಸಿದ್ದಾರೆ ಅಂದರೆ ಅವ್ರ ಮನೇಲಿ ಟಿವಿನೂ ಇಲ್ಲದಿರುವಂತಹ ಒಬ್ರು ಲೇಡಿ ಅದೇ ಸಂಸ್ಥೆ ಇಂಥ ಕಾಸ್ಗೋಸ್ಕರ ಕೆಲಸ ಮಾಡತ್ತೆ ಅಂತ ತಿಳ್ಕೊಂಡಿದ್ರೆ ಹೇಗೆ, ಇಂತಹ ಸಂಸ್ಥೆಯನ್ನೇ ಹೋಗಿ ಹುಡ್ಕೊಂಡು ಹೋಗಿದ್ದು ಹೇಗೆ, ಮತ್ತು ಪೊಲೀಸರಿಗೆ ಮಾಹಿತಿ ಕೊಡದೆ ಸಂಸ್ಥೆಗೆ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲಿ
ಧರ್ಮಸ್ಥಳದಲ್ಲಿ ಇಂತಹ ಅಸಹಜ ಸಾವು ಮತ್ತೊಂದು ಪೊಲೀಸರ ಮೇಲೆಲ್ಲ ಆರೋಪಗಳಿದ್ವು ಅಂತೆಲ್ಲ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದರೆ ಟಿ ವಿ ನೋಡಿ ನ್ಯೂಸೇ ಗೊತ್ತಿಲ್ಲ ಅನ್ನೋರು ಪೊಲೀಸರನ್ನ ಸಂಪರ್ಕ ಮಾಡಿದ್ರೆ ನನಗೆ ನ್ಯಾಯ ಸಿಗಲಿಕ್ಕಿಲ್ಲ ಅಂತೆಲ್ಲ ಯೋಚನೆ ಮಾಡೋದು ಅಸಾಧ್ಯ. ಅವರು ಇಲ್ಲಿ ಧರ್ಮಸ್ಥಳದವರಾದ್ರೆ ಆ ಊರಿನವರಾದರೆ ಪೊಲೀಸರು ನಮಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಕೆಲವರು ಆರೋಪ ಆ ಸುತ್ತಮುತ್ತಲಿನವರು ಮಾಡಿದರೆ ಒಂದು ನಂಬಿಕೆ, ಹೌದಪ್ಪ ಲೋಕಲ್ ಆಗಿ ಗೊತ್ತು ಅವ್ರಿಗೆ ಅನ್ಕೋಬೋದು. ಇವ್ರು ಲೋಕಲ್ಲು ಅಲ್ಲ, ಮಂಡ್ಯದವರು. ಸೊ ಯಾಕೆ ಅನ್ನೋದೆಲ್ಲ ಪ್ರಶ್ನೆಗಳಂತೂ ಬಂದಿವೆ. ಇನ್ನು ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ, ಚಿನ್ನಯ್ಯನ ಅಕ್ಕನಿಗೆ ಎಲ್ಲ ಗೊತ್ತು, ಆಕೆ ಕೊಟ್ಟಿರೋ ಸ್ಟೇಟ್ಮೆಂಟನ್ನೇ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ. ಚಿನ್ನಯ್ಯನ ಸುತ್ತ ಕೂಡ ಈಗ ಆಕ್ರೋಶ ಸಿಡಿದಿದೆ. ಸೌಜನ್ಯ ಹೋರಾಟಗಾರರು ಗಿರೀಶ್ ಮಟ್ಟಣ್ಣನವರ ಆ್ಯಂಡ್ ಟೀಮ್ ಬೇರೆ ಬೇರೆಯವ್ರು ಯಾರಿದ್ದಾರೋ ಅವರೆಲ್ಲ ಹೇಳ್ತಿರೋದು, ಈತ ನಮ್ಮನ್ನೇ ಹಳ್ಳಕ್ಕೆ ಬೀಳಿಸಿದ್ದಾನೆ. ಈಗ ಯಾರದ್ದೋ ಮಾತು ಕೇಳಿಕೊಂಡು ಒತ್ತಾಯಕ್ಕೆ ಒತ್ತಡಕ್ಕೆ ಮಣಿದಿದ್ದಾನೆ. ಆತ ಅಸಲಿಗೆ ಹೂತಿರೋ ಜಾಗ ಬಿಟ್ಟು ಬೇರೆ ಪಾಯಿಂಟ್ ತೋರಿಸಿದ್ದಾನೆ. ಯಾಕಂದರೆ ತನಿಖೆ ಶುರು ಆಗ್ತಿರೋ ಹೊತ್ತಲ್ಲಿ ಯಾರೋ ಒಬ್ಬರು ಹೆದರಿಸಿದ್ದಾರೆ, ಅದು ನಮಗೆ ಗಮನಕ್ಕೆ ಬಂದಿದೆ. ನೀನೇನಾದರೂ ತೋರಿಸಿ ಅಲ್ಲಿ ಬುರುಡೆ ಮೂಳೆ ಸಿಕ್ಕಿಬಿಟ್ರೆ ನೀನೇ ಸಿಕ್ಕಾಕೋತೀಯಪ್ಪ ಅಂತ ಆತನನ್ನು ಹೆದರಿಸಿದ್ದಾರೆ. ಹಾಗಾಗಿ ಆತ ಬಹಳ ಯೋಚನೆ ಮಾಡಿ ತಾನೆಲ್ಲ ಸಹಕರಿಸ್ತಿದ್ದೀನಿ ಅನ್ನೋ ಥರದಲ್ಲಿ ತೋರಿಸಿ ರಾಂಗ್ ಪಾಯಿಂಟ್ಗಳನ್ನು ತೋರಿಸಿರೋದು ಅಂತ ಗಂಭೀರ ಆರೋಪವನ್ನು ಚಿನ್ನಯ್ಯನ ವಿರುದ್ಧ ಮಾಡ್ತಿರೋದು. ಚಿನ್ನಯ್ಯ ಈ ಕೇಸನ್ನೇ ತಲೆ ಕೆಳಗೆ ಮಾಡಿಬಿಟ್ಟ, ಆತನ ನಾವು ನಂಬಿಕೊಂಡು ಹಳ್ಳಕ್ಕೆ ಬಿದ್ವಿ ಅಂತ ಈಗ ಅವರ ಆರೋಪ. ಸೊ SITಗೆ ಈಗ ಬೇರೆ ಕವಲುದಾರಿಗಳು ಅನ್ನೋ ರೀತಿಯಲ್ಲಿ ಸವಾಲುಗಳು ತೆರೆದುಕೊಂಡಿವೆ. ಸಿದ್ದರಾಮಯ್ಯನವ್ರು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು. ಸೌಜನ್ಯ ಕೇಸ್ ಓಪನ್ ಮಾಡಿಸ್ತಾರ, ತನಿಖೆ ಮಾಡಿಸ್ತಾರ, SITನೇ ಮುಂದುವರಿಯುತ್ತಾ, SITಯಲ್ಲೇ ಅದೆಲ್ಲ ಬಹಳ ವಿಸ್ತೃತವಾಗಿ ಇನ್ವೆಸ್ಟಿಗೇಷನ್ಗೆ ಒಳಗಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಮತ್ತಷ್ಟು ಗೋಜಲಾಗ್ತಿದೆ ಪ್ರಕರಣದಲ್ಲಿ, ಮತ್ತಷ್ಟು ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.